ಅಖಿಲ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘ, ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ನೌಕರರ ಸಂಘ, ಅನುದಾನಿತ ನೌಕರರ ಕಾಲ್ಪನಿಕ ವೇತನ ಕಾನೂನು ಹೋರಾಟ ಸಮಿತಿ ಇದರ ವತಿಯಿಂದ ನಡೀತಾ ಇರತಕ್ಕಂಥ ಈ ಒಂದು ವಿಶೇಷ ಸಭೆ. ಈ ಸಭೆಯ ಘನ ಉಪಸ್ಥಿತಿಯನ್ನ ವಹಿಸಿರ್ತಕ್ಕಂಥ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶಪ್ಪ ಸರ್ ಅವರೇ ಮತ್ತು ಕಾನೂನು ಹೋರಾಟ ಸಮಿತಿಯ ಬೆನ್ನೆಲುಬಾಗಿರ್ತಕ್ಕಂತಹ ಕೃಪಾ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಹೋರಾಟಗಾರರಾಗಿರ್ತಕ್ಕಂಥ ಲೋಕೇಶ್ ತಾಳಿಕಟ್ಟಿ ಸರ್ ಅವರೇ, ನಮ್ಮ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ನಿಕಟಪೂರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಮಣ್ಣ ದುಗ್ವಾಡ್ ಅವರೇ, ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜಗೋಪಾಲ್ ಸರ್ ಅವರೇ ಹಾಗೂ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಎಂ.ಕೆ. ರಾಜು ಸರ್ ಅವರೇ, ವಿಶೇಷವಾಗಿ ಕಳೆದ 30 ವರ್ಷಗಳಿಂದ ಈ ಒಂದು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಕಾನೂನು ಹೋರಾಟ ಒಂದು ತಾರ್ಕಿಕ ಹಂತಕ್ಕೆ ಬರುವಂತೆ ಮಾಡಿರ್ತಕ್ಕಂಥ ನಮ್ಮ ನ್ಯಾಯವಾದಿಗಳಾಗಿರ್ತಕ್ಕಂಥ ಶ್ರೀಯುತ ಸುದರ್ಶನ್ ಸರ್ ಅವರೇ ಮತ್ತು ನಮ್ಮ ಪದವಿ ಕಾಲೇಜುಗಳ ವತಿಯಿಂದ ಬಂದಂಥ ಡಾಕ್ಟರ್ ಪ್ಯಾಟೀಲ್ ಸರ್ ಅವರೇ, ಡಾಕ್ಟರ್ ಗಣೇಶಣ್ಣ ಅವರೇ, ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸೌಭಾಗ್ಯಮ್ಮ ಅವರೇ, ಶಾನವಾಜ್ ಮೇಡಮ್ ಅವರೇ, ಉಮಾ ಮೇಡಮ್ ಅವರೇ, ನಿವೃತ್ತ ನೌಕರರುಗಳೇ ಮತ್ತು ಈ ಒಂದು ಸಮಸ್ಯೆ ವ್ಯಾಪ್ತಿಗೆ ಒಳಪಟ್ಟು ಬಂದಂತ ಎಲ್ಲ ನನ್ನ ಗೌರವಾನ್ವಿತ ಪಂಚಾಯತ್ ಬಂಧುಗಳೇ, ನಾವು ಅನೇಕ ಬಾರಿ ಸಾಕಷ್ಟು ಹೋರಾಟಗಳನ್ನು ಮಾತಾಡ್ತಾ ಬಂದಿದ್ದೀವಿ. ಒಂದೊಂದು ಸತ್ಯ, ಇವತ್ತು ಇಷ್ಟೊಂದು ಜನ ಒಂದೇ ಒಂದು ವಾಟ್ಸಪ್ ಕರೆಗೆ ಬಂದಿರೋದಕ್ಕೆ ಕಾರಣ ಏನು? ಏಕೈಕ ಕಾರಣ ನಾವು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದ ಮೇಲೆ ನಿಮ್ಮಲ್ಲಿ ವಿಶ್ವಾಸ ಮೂಡಿದೆ ಅಂತ. ಆಮೇಲೆ ನಾವು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಅತ್ಯಂತ ಪಾರದರ್ಶಕವಾಗಿದೆ ಮತ್ತು ಎಲ್ಲೂ ಕೂಡ ಭ್ರಷ್ಟಾಚಾರದಿಂದ ಕೂಡಿಲ್ಲ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದೆ ಅಂತ ನಾನು ಭಾವಿಸಿದ್ದೀನಿ. ನನಗೆ ಒಳಗೆ ಗೊತ್ತಿಲ್ಲ, ಯಾಕಂದ್ರೆ ಇವತ್ತಲ್ಲಿ ನಮ್ಮ ಸರ್ ಅದರ ಅವ್ರ ಮುಂದೆ ಅವ್ರ ಕೈಯಲ್ಲಿ ಪೇಪರ್ಸ್ ಇದೆ, ಪೇಪರ್ಸ್ ಇದೆ ಸರ್. ನೀವು ನಮ್ಮನ್ನು ನಂಬಿ ಏನ್ ಮಾಡಿದ್ರಿ ಅಂತಂದ್ರೆ, ಇಡೀ ರಾಜ್ಯಾದ್ಯಂತ ನಮ್ಮನ್ನು ನಂಬಿ ಏನ್ ಮಾಡಿದ್ರಿ, ಪರ್ ಹೆಡ್ ಎಲ್ಲರೂ 2,500 ರೂಪಾಯಿ ಹಾಕಿ 2,000 ರೂಪಾಯಿ ಹಾಕಿ ಅಂತ ಹೇಳಿದ್ರೆ ಧಾರಾಳವಾಗಿ 2,000 2,500 ರೂಪಾಯಿನ ನೀವು ನಮ್ಮ 3 ಜನರ ಜಂಟಿ ಖಾತೆಗಳಿಗೆ ಹಣ ಹಾಕಿದ್ದೀರಿ. ಹಿಂದೆ ಮುಂದೆ ಆಲೋಚನೆ ಮಾಡಿದೆ ಅಂದ್ರೆ ನಮ್ಮ ಇಂಡಿವಿಜುವಲ್ ಖಾತೆಗೆ ಯಾರು ಹಾಕಿಲ್ಲ, ಮತ್ತೆ ಬೈ ಕ್ಯಾಶ್ ಅಂತ ನಮ್ಮ ಕೈಯಲ್ಲಿ ಕೂಡ ಹಣವನ್ನು ಯಾರು ಕೊಟ್ಟಿಲ್ಲ. ಪ್ರತಿಯೊಬ್ಬ ನೌಕರ ನಮ್ಮ ಲೋಕೇಶ್ ತಾಳಿಕಟ್ಟಿ ಸರ್, ಜಿ ಎನ್ ಮಂತಪ್ಪ ಮತ್ತು ಮುಖಂಬುದಿ ನಾಗೇಶ್ ಸರ್ ಅವರ 3 ಜನರ ಜಂಟಿ ಖಾತೆ ಹಣವನ್ನು ಹಾಕಿದ್ದಾರೆ. ರೂಪಗಂಗ ರಸ್ತೆಯಲ್ಲಿ ಬ್ಯಾಂಕ್ ಇದೆ, ನಮ್ಮ ಕಮಿಷನರ್ ಆಫೀಸ್ ಅಪೋಸಿಟ್. ಎನಿಬಡಿ ಕ್ಯಾನ್ ಗೋ ಅಂಡ್ ವಿಸಿಟ್ ಅಂಡ್ ಆಸ್ಕ್ ದ ಸ್ಟೇಟಸ್ ಆಫ್ ದಿ ಸ್ಟಾಟಿಸ್ಟಿಕ್ಸ್. ಯಾರು ಬೇಕಾದ್ರೂ ಅಲ್ಲಿ ಹೋಗಿ ಅಂಕಿ ಅಂಶವನ್ನ ಮುಕ್ತವಾಗಿ ಕೇಳಿ, ಆ ಅಕೌಂಟ್ ನಂಬರ್ ಅನ್ನ ಹೇಳಿ ಸ್ಟೇಟ್ಮೆಂಟ್ ಅಂತ ತಗೊಂಡ್ಬರ್ತಕ್ಕಂಥ ಅವಕಾಶ ನಿಮ್ಮೆಲ್ಲರಿಗೂ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ನಾವು ಅದನ್ನ ಇರ್ತಕ್ಕಂಥ ಕೆಲಸ ಮಾಡಿದ್ವಿ. ಯಾಕಂದ್ರೆ ಇವತ್ತು ಏನಾದ್ರೂ ಒಂದು ಕೆಲಸ ಆಗ್ಬೇಕು ಅಂದ್ರೆ ಒಂದು ಸಂಘಟನೆ ಬೇಕು. ಸಂಘಟನೆ ಬೇಕು ಅಂತಂದ್ರೆ ಆ ಸಂಘಟನೆ ಒಂದು ಒಳ್ಳೆ ನಾಯಕತ್ವ ಬೇಕು. ಆ ನಾಯಕತ್ವ ಬೇಕು ಅಂದ್ರೆ ಆ ನಾಯಕತ್ವಕ್ಕೆ ಒಂದು ವಿಶ್ವಾಸಾರ್ಹತೆ ಬೇಕು. ವಿಶ್ವಾಸಾರ್ಹತೆ ಇಲ್ಲ ಅಂತಂದ್ರೆ ನಾಯಕತ್ವ ಉಳಿಯಲ್ಲ. ನಾಯಕತ್ವ ಉಳಿಲಿಲ್ಲ ಅಂದ್ರೆ ಸಂಘಟನೆ ಉಳಿಯಲ್ಲ. ಸಂಘಟನೆ ಉಳಿಲಿಲ್ಲ ಅಂದ್ರೆ ಯಾವುದೇ ಬೇಡಿಕೆ ಈಡೇರಲ್ಲ. ಇಲ್ಲಿವರೆಗೂ ಏನಾಯ್ತು ಅಂತಂದ್ರೆ ಅನೇಕ ಜನ ನಾಯಕರುಗಳಾದ್ರು, ಆದ್ರೆ ವಿಶ್ವಾಸಾರ್ಹತೆ ಯಾರು ಕಾಪಾಡ್ಕೊಳ್ಳಿಲ್ಲ. ಹಂಗಾಗಿ ಸಂಘಟನೆಗಳು ಉಳಿಲಿಲ್ಲ. ಅದಕ್ಕೆ 30 ವರ್ಷಗಳಿಂದ ನಮ್ಮ ಬೇಡಿಕೆಯಾಗಿ ಉಳಿತು. ಆ ಕಾರಣಕ್ಕಾಗಿ ನಾವು ಅತ್ಯಂತ ಪಾರದರ್ಶಕವಾಗಿ ಆ ಒಂದು ವ್ಯವಹಾರವನ್ನ ಇಟ್ಕೊಂಡಿದ್ದೀವಿ. ಅದ್ರ ಮೂಲಕ ಇವತ್ತು ನಾವು ತಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಬಹಳ ಮಂದಿ ವಾಟ್ಸಪ್ ಅಲ್ಲಿ ಹಾಕ್ತಿರ್ತಾರೆ. ಏನ್ ಹಾಕ್ತಿರ್ತಾರೆ, ಇಲ್ಲ ನಾವು ಅನೇಕರು ಇದ್ರ ಬಗ್ಗೆ ದೀರ್ಘವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ, ನಾವು ಅದು ಅವಾಗಲೇ ರಾಮಣ್ಣ ಹೇಳ್ತಾ ಇದ್ರಲ್ಲ, ನಾವೆಲ್ಲ ಬೇರೆ ಮಾಡ್ತಾ ಇದೀವಿ, ಅದೆಲ್ಲ ಅದಲ್ಲ ಆಗಲ್ಲ, ಅದು ಹಿಂಗಾಗತ್ತೆ ಹಂಗಾಗತ್ತೆ ಹೇಳ್ತಾರೆ. ಬಟ್ ನಿಮ್ಮ ಎಲ್ಲರ ಆತ್ಮಗಳಿಗೆ ಗೊತ್ತೈತೆ 2015ರಲ್ಲಿ ಏನು ನಮ್ಮ ಧಾರವಾಡ ಹೈಕೋರ್ಟು ನಮ್ಮ ಈ ಒಂದು ಕಾಲ್ಪನಿಕ ವೇತನದ ನಿಯಂತ್ರಣ ವಿಧೇಯಕವನ್ನು ಸರ್ಕಾರ 2014 ಫೆಬ್ರವರಿ 17ನೇ ತಾರೀಕು ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ವೇತನ, ನಿವೃತ್ತಿ ವೇತನ, ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳ ನಿಯಂತ್ರಣ ವಿಧೇಯಕ ಅಂತ ತಗೊಂಡ್ಬಂದಿತ್ತಲ್ಲ, ಆ ನಿಯಂತ್ರಣ ವಿಧೇಯಕವನ್ನ ಇದು ಅಸಂವಿಧಾನಿಕ, ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಏನು ಧಾರವಾಡ ಹೈಕೋರ್ಟ್ ಸ್ಟಕ್ ಡೌನ್ ಮಾಡ್ತಲ್ಲ ಸರ್, ಸ್ಟಕ್ ಡೌನ್ ಮಾಡೋ ಮೂಲಕ ನೌಕರರ ಪರ ನಿಂತಲ್ಲ,
ಆ ಒಂದು ಸ್ಟಕ್ ಡೌನ್ ಆದಂತ ನೌಕರ ಪರ ಇದ್ದಂತ ಕೇಸನ್ನ ಸರ್ಕಾರ ಮೇಲ್ಮನವಿ ಸಲ್ಲಿಸಿ 2015ರಲ್ಲಿ ಸ್ಟೇ ತಗಂತಲ್ಲ, ಆ ಸ್ಟೇ ಜಸ್ಟ್ ಸ್ಟೇ, ವಾದ ವಿವಾದ ಅಲ್ಲ, ಆಲ್ರೆಡಿ ತೀರ್ಪು ಬಂದಾಗಿದೆ. ಆ ಒಂದು ಯಕಶ್ಚಿತ್ ಸ್ಟೇ 11 ವರ್ಷ ಸುದೀರ್ಘವಾಗಿ ಬರೀ ಸರಿಯಾಗಿ ಬೆಂಚಿಗೆ ಬರ್ತಾ ಇದ್ದಿಲ್ಲ. ನಮ್ಮೆಲ್ಲ ವಕೀಲರುಗಳು ಬಹಳ ಒಳ್ಳೆ ವಕೀಲ, ನ್ಯಾಯವಾದಿಗಳು ಕೆಲವು ಜನ ವಿಡಿಯೋ ಎಲ್ಲ ಮಾಡಿ ಹಾಕ್ತಿರ್ತಾರೆ, ನಾವು ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತೇಳಿ. ಆದ್ರೆ 11 ವರ್ಷ ಬೇಕಾಗಿತ್ತು ಅದು ಬೆಂಚಿಗೆ ಬರೋದಕ್ಕೆ. ಒಂದ್ಸಾರಿ ಬಂದ್ರೆ 1 ವರ್ಷ ಡಿಲೇ ಮಾಡ್ತಾ ಇತ್ತು, ಒಂದ್ಸಾರಿ ಬಂದ್ರೆ 6 ತಿಂಗಳು ಡಿಲೇ ಮಾಡ್ತಾ ಇತ್ತು. ತಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, ಈ ಅನುದಾನಿತ ನೌಕರರಿಗೆ ಪಿಂಚಣಿ ಅನ್ನೋದು ಮೂಲಭೂತ ಹಕ್ಕು, ಇದಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಇಡೀ ನಮ್ಮ ಸ್ವಾತಂತ್ರ್ಯ ನಂತರ ಭಾರತ ದೇಶದ ಇತಿಹಾಸದಲ್ಲಿ ಅಥವಾ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸರ್ಕಾರಿ ವೇತನ ಪಡಿತಕ್ಕಂಥ ನೌಕರ ವರ್ಗ ಯಾರು ಕೂಡ ಹೋರಾಟ ಮಾಡಕ್ ಸಾಧ್ಯ ಇಲ್ಲ. ಅಂತ ಹೋರಾಟವನ್ನ ನಮ್ಮ ಸಂಘಟನೆ 2022-23ರಲ್ಲಿ ಮಾಡ್ತು. ಯಾರು ಮಾಡಕ್ ಸಾಧ್ಯ ಇಲ್ಲ, ಅಂತ ಹೋರಾಟವನ್ನು ಮಾಡಿದ್ವಿ. ಅಂತ ಹೋರಾಟ ಮಾಡ್ತಾ ಇರೋ ಟೈಮಲ್ಲಿ ಇವತ್ತು ನೀವು ನೋಡಿ, ನೀವು ನಮ್ಮ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನೀವು ಅನೇಕ ಬಾರಿ ನೋಡಿದಿರಿ, ಎಲ್ಲೋ ಯಾವುದೋ ಮೂಲೆ ಒಳಗಡೆ ಒಂದು ಜಲ್ಲಿಕಟ್ಟು, ಯಾವುದೋ ಒಂದು ಮೂಲೆ ಒಳಗಡೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಘಟನೆಗಳು ನಡೀತವೆ. ಆ ಘಟನೆಯನ್ನ ನೋಡಿದ ತಕ್ಷಣ ಸ್ವತಃ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ SLP ಏನದು PLI ಸ್ಪೆಷಲ್ ಇದನ್ನ ಏನು ಕನ್ನಡ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕೋತಾರೆ. PIL ಅಂತ ಹೇಳಿ ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳಿ ಹಾಕೋತಾರೆ. ನಾವು 143 ದಿನ ಹೋರಾಟ ಮಾಡ್ತಾ ಇದ್ದೇವೆ. ಸರ್ವಿಸ್ ಕೌಂಟ್ ಮಾಡಿ ನೀವು ಪೆನ್ಷನ್ ಕೊಡ್ರಿ ಅಂತ ಹೋರಾಟ ಮಾಡ್ತಾ ಇದ್ದೇವೆ. ಅಲ್ಲಿ ಹೋರಾಟ ಮಾಡ್ತಾ 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 ವಿಷ ಕೂಡ ಸಾಯ್ತಾ ಇದ್ದೇವೆ. PIL ಬೇಡ, ಪಬ್ಲಿಕ್ ಇಂಟ್ರೆಸ್ಟ್ ಬೇಡ,